ಭಾರತದ ಸಾಲಗಾರರು ಹೆಚ್ಚಿನ ಬಡ್ಡಿ ಮತ್ತು ಕಾನೂನು ದುರುಪಯೋಗದಿಂದ ಬಳಲುತ್ತಿದ್ದಾರೆ. ಎಫ್ಬಿಎಫ್ ಅತಿಯಾದ ಬಡ್ಡಿದರಗಳು ಮತ್ತು ಹಣಕಾಸು ಸಂಸ್ಥೆಗಳು ಕಾನೂನು ನಿಬಂಧನೆಗಳ ದುರುಪಯೋಗದಿಂದಾಗಿ ಭಾರತದ 75 ಕೋಟಿ ಸಾಲಗಾರರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ಎಫ್ಬಿಎಫ್ನ ಅಖಿಲ ಭಾರತ ಸಾಲಗಾರರು ಮತ್ತು ರೈತರ ಒಕ್ಕೂಟ ಅಧ್ಯಕ್ಷರು ಹಾಗೂ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ದಯಾನಂದ ತಿಳಿಸಿದ್ದಾರೆ. ಬೆಂಗಳೂರಿನ ಶಾಸಕರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಫೆಡರೇಷನ್ ಪದಾಧಿಕಾರಿಗಳು, ಆರ್ಥಿಕತೆಯ ಬೆನ್ನೆಲುಬಾಗಿರುವ ರೈತರು, ವಿದ್ಯಾರ್ಥಿಗಳು, ಸಾರಿಗೆದಾರರು, ಎಂಎಸ್ಎಂಇಗಳು ಮತ್ತು ಉದ್ಯಮಿಗಳನ್ನು ರಕ್ಷಿಸಲು ತುರ್ತು ಸುಧಾರಣೆಗಳಿಗೆ ಕರೆ ನೀಡಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ಎಎಫ್ಬಿಎಫ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ದಯಾನಂದ ಮಾತನಾಡಿ, ಭಾರತದ ಬಡ್ಡಿದರಗಳು ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗಿಂತ ಶೇಕಡಾ 400-600ರಷ್ಟು ಹೆಚ್ಚಾಗಿದ್ದು, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಈ ಬಡ್ಡಿದರಗಳ ಸಾಲವು ಸಮಂಜಸವಲ್ಲ ಎಂದು ಹೇಳಿದರು. ಇಂತಹ ಬಡ್ಡಿದರಗಳಲ್ಲಿ ಯಾವುದೇ ಸಾಲಗಾರನು ಬದುಕಲು ಸಾಧ್ಯವಿಲ್ಲ. ಅಭಿವೃದ್ಧಿ ಹೊಂದುವುದು ಬಿಡಿ ಸಾಲಗಾರರ ಘನತೆ ಮತ್ತು ಭರವಸೆಯನ್ನು ಕಸಿದುಕೊಳ್ಳುತ್ತಿದ್ದಾರೆ. ಇದೇ ವೇಳೆ ಬ್ಯಾಂಕುಗಳು ದಾಖಲೆಯ ಲಾಭವನ್ನು ಪಡೆಯುತ್ತಿವೆ ಎಂದು ಅವರು ಹೇಳಿದರು. ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋವರ್ ಫೆಡರೇಷನ್ನು 2024ರಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಸೆಕ್ಷನ್ 8 ಕಂಪ್ನಿಯಾಗಿ ರಿಜಿಸ್ಟರ್ ಆಗಿದೆ. ಸೆಕ್ಷನ್ 8 ಕಂಪ್ನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರ ಉದ್ದೇಶ ಏನಂದರೆ, ಇವತ್ತು ಇಂಡಿಯಾ ಮುಂದೆ 2 ಚಾಲೆಂಜಸ್ ಇದೆ. ಒಂದು ಮೇಕ್ ಇನ್ ಇಂಡಿಯಾ, ಎರಡನೇದಾಗಿ 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ಎಕಾನಮಿ ನಾವು ರೀಚ್ ಆಗಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಒಂದು ಟಾರ್ಗೆಟ್ ಇದೆ. ಈ ಒಂದು ಫೆಡರೇಷನ್ನು ಕಳೆದ 1 ವರ್ಷದಿಂದ ಭಾಳಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿ ಇದರ ಒಂದು ರಿಸರ್ಚನ್ನು ಮಾಡಿದೆ. ಯಾಕೆ ನಾವು ಇಂಡಿಯಾದಲ್ಲಿ ಇವತ್ತು ನಾವು ಪಾಪ್ಯುಲೇಷನಲ್ಲೂ ಕೂಡ ನಂಬರ್ 1 ಆದ್ವಿ, ಯೂತ್ ಫೋರ್ಸ್ ನೋಡಿದ್ರೆ ನಂಬರ್ 1, ಬ್ರಿಲಿಯನ್ಸಿ ನೋಡಿದ್ರೆ 1, ಮತ್ತು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೇರೆ ಎಲ್ಲ ದೇಶಗಳಿಗಿಂತ ನಮ್ಮ ಜನರಲ್ಲಿ ಆತ್ಮಸ್ಥೈರ್ಯ ಇದೆ, ನಿಯತ್ತು ಚೆನ್ನಾಗಿದೆ. ಎಲ್ಲ ಇದ್ದರೂ ಕೂಡ ಇವತ್ತು ಯಾಕೆ ನಾವು 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ರೀಚ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ರಿಸರ್ಚ್ ಮಾಡುವಾಗ ನಮಗೆ ಕಂಡುಬಂದಿದ್ದೇನೆಂದರೆ, ಇವತ್ತು ನಮ್ಮ ಕಂಪೇರಿಟಿವ್ ಚಾರ್ಟನ್ನು ತಮಗೆ ಕೊಟ್ಟಿದ್ದೇನೆ. ಈ ಕಂಪೇರಿಟಿವ್ ಚಾರ್ಟೇ ತಮಗೆ ಸಾಕ್ಷಿ. ಇವತ್ತೇನು ಯುನೈಟೆಡ್ ಸ್ಟೇಟ್ಸು ಖಾಲಿ 33 ಕೋಟಿ ಜನ 27 ಟ್ರಿಲಿಯನ್ ಎಕಾನಮಿಯಲ್ಲಿದ್ದಾರೆ. ಅವ್ರಿಗೆ ಅವರ ರ್ಯಾಪೋ ರೇಟು 4.33 ಇದೆ. ಚೈನಾ 142 ಕೋಟಿ ಜನರಲ್ಲಿ 19 ಟ್ರಿಲಿಯನ್ ಬಿಸ್ನೆಸ್ಸು, ಅವ್ರ ರ್ಯಾಪೋ ರೇಟು 3%, ಅವ್ರು ಲೋಡ್ ಮಾಡೋದು 0.75% ಮಾಡಿ ನಿಮಗೆ 3.75% ಮೇಲೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ ಇಂಡಸ್ಟ್ರಿಗೆ. ಜೊತೆಗೆ ಇವತ್ತು ಇಂಡಿಯಾದ ನಾವು ನೋಡಿದಾಗ ಇಂಡಿಯಾದಲ್ಲಿ 143 ಕೋಟಿ, ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವೇ ದೊಡ್ಡಣ್ಣ. ಯಾಕೆಂದರೆ ಪಾಪ್ಯುಲೇಷನಲ್ಲಿ ವಿ ಆರ್ ನೌ ಇನ್ ಫಸ್ಟ್. ಚೈನಾನ ಬೀಟ್ ಮಾಡಿದ್ವಿ, ಆದರೆ ಚೈನಾನ ಪಾಪ್ಯುಲೇಷನಲ್ಲಿ ಬೀಟ್ ಮಾಡಿದ್ರೆ ಆಗಲ್ಲ, ಪ್ರೊಡಕ್ಷನಲ್ಲಿ ಬೀಟ್ ಮಾಡಬೇಕು ಅನ್ನುವಂಥದ್ದು. ಇವತ್ತು ಅದರ ಕಾರಣ ಏನಾಗ್ತಾಯಿದೆ, ಇವತ್ತು ನೀವು ಫಸ್ಟ್ನೇ ಪೇಜಲ್ಲಿ ನೋಡಿ, ಇಂಡಿಯಾ ವಿತ್ ನಿಯರ್ಲಿ ದ ಸೇಮ್ ಪಾಪ್ಯುಲೇಷನ್ ಆ್ಯಸ್ ಚೈನಾ 143 crores versus 142 produces only 1/4 of China GDP. For the reasons, Indian entrepreneurs borrowed interest rate of high rate of 16%, while China business access credit at just 3.75%. Moreover, only 31% of the Indian women participate in the workforce compared to 60% in China. Chinese banks had just 0.75% above the repo rate, where the Indian banks 10%. ಆ್ಯಸ್ ಎ ರಿಸಲ್ಟ್ ಏನಾಗಿದೆ, ಇವತ್ತು ಇದು ಭಾಳ ದುರದೃಷ್ಟ ಅಂತ ಹೇಳಿದ್ರೆ, ದಿಸ್ ಮ್ಯಾಸಿವ್ ಇಂಬ್ಯಾಲೆನ್ಸ್ ಕ್ರಿಪಲ್ಸ್ ಡೊಮ್ಯಾಸ್ಟಿಕ್ ಇಂಡಸ್ಟ್ರಿ, ಡ್ರೈನ್ಸ್ ಇಂಡಿಯನ್ ಫಾರಿನ್ ಕರೆನ್ಸಿ ರಿಸರ್ವ್ಸ್ ಇನ್ ಟು ಹ್ಯಾಂಡ್ಸ್ ಆಫ್ ಅವರ್ ರೈವಲ್ ಕಂಟ್ರಿ. ನಮ್ಮ ಫಾರಿನ್ ಕರೆನ್ಸಿ, ಯಾಕೆಂದರೆ ಅವರಿಂದ ನಾವು 10 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಫಾರಿನ್ ಕರೆನ್ಸಿ ಕೊಟ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಾವೆಷ್ಟು ಇಂಪೋರ್ಟ್ ಮಾಡ್ತಾಯಿದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ? ಓನ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು 1.5 lakh. ಇನ್ನು ಟೋಟಲ್ ಓವರಾಲ್ ಗ್ಲೋಬಿಗೆ ಅವ್ರದ್ದು ಎಷ್ಟು ಹೋಗ್ತಾ ಇದೆ, 297 ಲಕ್ಷ ಕೋಟಿ ಹೋಗ್ತಾ ಇದೆ ಎಕ್ಸ್ಪೋರ್ಟ್. ನಮ್ಮದು ಎಷ್ಟು ಹೋಗ್ತಾ ಇದೆ, ಖಾಲಿ 68.5 ಲಕ್ಷ ಹೋಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ನಾವು ಯಾವಾಗ 10 ಲಕ್ಷ ಕೋಟಿ ನಾವು ಇಂಪೋರ್ಟ್ ಮಾಡಿಕೊಂಡು 1.5 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡಿದ್ವಿ, ಅಡಿಷ್ನಲ್ ಆಗಿ ನಾವು 8,50,000 ಕೋಟಿಯನ್ನು ಫಾರಿನ್ ಕರೆನ್ಸಿಯನ್ನು ನಮ್ಮ ರೈವಲ್ ಕೈಯಲ್ಲಿ ನಾವು ಕೊಡ್ತಾಯಿದ್ವಿ. ಅದರ ಜೊತೆಗೆ
ಇವತ್ತು ಏನು ಮೇಕ್ ಇನ್ ಇಂಡಿಯಾ ನಾವು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಜನಕ್ಕೆ ನೀವು ನಾನು ಮೇಕ್ ಇನ್ ಇಂಡಿಯಾ, ಇಂಡಿಯನ್ ಐಟಮ್ ತಗೋ ಅಂದರೆ ಕಾಂಪಿಟೇಟಿವ್ ರೇಟ್ ಕೊಡದೆ ಏನು ಈಗಲೇ ಈ ಎಕ್ಸ್ಪೆನ್ಸಿವ್ ಇದರಲ್ಲಿ ಬದುಕಿನಲ್ಲಿ ಅವನೊಂದಕ್ಕೆ ಎರಡು ಕೊಟ್ಟು ತೊಗೊಳಕ್ಕಾಗಲ್ಲ. ಹಾಗಾಗಿ ಚೈನೀಸ್ ಪ್ರಾಡಕ್ಟೇ ತಗೊಳ್ತಾನೆ. ಎಲ್ಲಿ ತನಕ ತಗೊಳ್ತಾನೆ ಅಲ್ಲಿ ತನಕ ಕೂಡ ಈ ದಿ ಅಂಡರ್ಮೈನ್ಸ್ ದಿ ವೆರಿ ಆಬ್ಜೆಕ್ಟಿವ್ ಆಫ್ ದಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್. ಹಾಗಾಗಿ ಇವತ್ತು ನಮ್ಮದು ಎರಡೇ ಒಂದು ಮುಖ್ಯವಾದ ಒಂದು ಸಲಹೆ ಸರ್ಕಾರಕ್ಕೆ. ಒಂದು, ಏನು ರ್ಯಾಪೋ ರೇಟ್ ಇದೆ, ಬೇರೆ ಕಂಟ್ರೀಸ್ ಹೆಂಗೆ ಚಾರ್ಜ್ ಮಾಡ್ತಾರೆ, ನೀವೊಂದು 25% ಹಾಕ್ಯಪ್ಪ, ಪರವಾಗಿಲ್ಲ, 25% ಲಾಭ ಇಟ್ಕೊಳ್ಳಿ ರ್ಯಾಪೋ ರೇಟ್. ಆದರೆ 300% ಯಾವ ಬಿಸ್ನೆಸ್ಸಲ್ಲಿದೆ? ಬ್ಯಾಂಕ್ಸ್ಗೆ ಹಾಕಬೇಕು ಅಷ್ಟೊಂದು ದುಡ್ಡು. ಹಾಗಾಗಿ ಅದನ್ನು ನೀವು ರ್ಯಾಪೋ ರೇಟ್ ಮೇಲೆ ಇಮಿಡಿಯೇಟಾಗಿ 25% ಮೇಲೆ ಚಾರ್ಜ್ ಮಾಡೋಂಗಿಲ್ಲ ಅನ್ನೋದು ಒಂದು. ಎರಡನೇದಾಗಿ ಇವತ್ತೇನು ನಮಗೆ ಇವತ್ತು ಏನು ನಮ್ಮ ಇಂಡಿಯನ್ ವುಮನ್ಗೆ ಇವತ್ತು ಒಂದು ಅವರಲ್ಲಿ 60% ವುಮನ್ ಎಂಟರ್ಪ್ರೈಸಸ್ ಇದ್ದಾರೆ. ಅದನ್ನು ವುಮನ್ ಎಂಟರ್ಪ್ರೈಸಸ್ನ ಎನ್ಕರೇಜ್ ಮಾಡಲಿಕ್ಕೆ ಅವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕೋ ಮಾಡಿ ಅವ್ರನ್ನ ಒಂದು ಪ್ರೊಡಕ್ಟಿವ್ ಇದಕ್ಕೆ ಚಾನಲ್ಗೆ ತರಬೇಕು ಅನ್ನೋಂಥದ್ದು ಎರಡನೇ ಡಿಮಾಂಡು. ಈ ಒಂದು ಇದು ಮಾಡಬೇಕಂತ ಹೇಳಿದ್ರೆ ನೀವು ಸಾಕಷ್ಟು ನಮ್ಮ ಕಾನೂನುಗಳೇನಿದ್ದಾವೆ, IBC ಇರ್ಬೋದು, IDDBI ಇರ್ಬೋದು, ಇದರಲ್ಲೆಲ್ಲ ಸಾಕಷ್ಟು ಬದಲಾವಣೆಗಳಿದೆ. ಯಾಕೆಂದರೆ ಇದನ್ನು ಉಪಯೋಗಿಸಿ ಬ್ಯಾಂಕು ದುರುಪಯೋಗ ಮಾಡ್ಕೊಳ್ತಾ ಇದೆ. ಇದೆಲ್ಲರ ಜೊತೆಗೆ ನಾನು ಲಾಸ್ಟಿಗೆ ತಮಗೆ ಕೆಲವು ಪೇಪರ್ಸ್ ಹಾಕಿದ್ದೀನಿ. ಏನು ಪೇಪರ್ಸ್ ಯಾಕೆ ಹಾಕಿದ್ದೀನಿ ಅಂತ ತಮ್ಗೆ ಹೇಳ್ತೀನಿ. ಈ RTಯಲ್ಲಿ ನಮ್ಮದೇ ಸಾಲ, ನಮ್ಮದೇ ಅಕೌಂಟು ಫ್ರಾಡ್ ಮಾಡಿದ್ದಾರೆ SBI ಬ್ಯಾಂಕ್ನವರು. SBI ಬ್ಯಾಂಕ್ ಫ್ರಾಡ್ ಮಾಡಿರೋದನ್ನ ನೀವು ಇದು ಅಕೌಂಟ್ ಕೊಡಿಯಪ್ಪ, ನೀವು ಪೇಪರ್ ಕೊಡಿ, ಈಗ ಯಾವುದೋ ಒಂದು ಡಾಕ್ಯುಮೆಂಟ್ ಮೇಲೆ ಈ ದುಡ್ಡು ಕೊಟ್ಟಿದ್ದೀವಿ ಅಂತಾರೆ. ಆ ಪೇಪರ್ ಕೊಡಿ ಅಂದರೆ ಏನು ಹೇಳ್ತಾನೆ ನೋಡಿ. ಈ ನಿಮಗೆ ಫಸ್ಟ್ ಪೇಪರ್, ಈ ನಮ್ಮ ಡ್ರಾಫ್ಟ್ ಮುಗಿದ ತಕ್ಷಣ ರೈಟ್ ಸೈಡ್ ನೋಡಿ, ಆ್ಯಸ್ ಪರ್ ರೆಕಾರ್ಡ್ಸ್ ರಿಟೆನ್ಷನ್ ಪಾಲಿಸಿ ಆಫ್ ದ ಬ್ಯಾಂಕ್ LC ಮೇಂಟೈನ್. ಪೇಪರ್ ಕೇಳಿದ್ರೆ ನಾಟ್ ಮೇಂಟೈನ್ಡ್. ಇನ್ನು ಉಳಿದಿದ್ದು ದಿ ಸೇಮ್ ಆರ್ ನಾಟ್ ರೆಡಿಲಿ ಅವೈಲೇಬಲ್. ಮತ್ತು ಎರಡನೇ ಡಾಕ್ಯುಮೆಂಟು ಇಲ್ಲಿ ಏನು ಹೇಳ್ತಾನೆ, ನಾಟ್ ಎಕ್ಸಿಸ್ಟ್ ಅಂತಾನೆ. ಮತ್ತು CBI ED ಮುಂದೆ ಅವರು ಲಾಠಿ ತಗೊಂಡಾಗ ಆವಾಗಿದೆ ಅಂತ ಅಂದ್ಕೊಡ್ತಾರೆ. ಇವತ್ತೇನಾಗಿದೆ, ನಾವೇನು ಹೇಳ್ತೀವಿ ಸಾಹೇಬ್ರದ್ದು ಒಂದೇ ಇದು. ಇವತ್ತು ಒಂದು ಫ್ರಾಡ್ ಅಂತ ಹೇಳಿದಾಗ ಇವತ್ತು ಒಂದು ಫ್ರಾಡಲೆಂಟ್ ಡಾಕ್ಯುಮೆಂಟ್ ಮೇಲೆ ಯಾವುದೇ ಆರ್ಡರ್ ಕೊಟ್ಟಿದ್ರು, ಈವನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ರು, ನಮ್ಮ ಕಾನೂನು ಏನು ಹೇಳ್ತದೆ ಅಂದರೆ ದಟ್ ಈಸ್ ವೈಡ್. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದು ವೈಡ್. ಅದನ್ನು ಫ್ರಾಡ್ಲೆಂಟ್ ಡಾಕ್ಯುಮೆಂಟನ್ನು ಟೆಸ್ಟ್ ಮಾಡಲಿಕ್ಕೆ ಹಕ್ಕಿರ್ತಕ್ಕಂಥದ್ದು, ಅದಕ್ಕೆ ಕಾನೂನಲ್ಲಿ ಅವಕಾಶ ಇರ್ತಕ್ಕಂಥದ್ದು ಸಿವಿಲ್ ಕೋರ್ಟ್. ಆ ಸಿವಿಲ್ ಕೋರ್ಟಲ್ಲಿ ಟೆಸ್ಟ್ ಆಗಬೇಕು. ಇವರು ಸಮರಿ ಪ್ರೊಸೀಡಿಂಗ್ಸು ಏನಂದರೆ ಅಕೌಂಟ್ ಸ್ಟೇಟ್ಮೆಂಟ್ ತೊಗೊಂಡೋಗಿ ಕೊಡ್ತಾರೆ. ಈ ಅಕೌಂಟ್ ಸ್ಟೇಟ್ಮೆಂಟ್ ನೋಡಿ ಅಶೋಕ್ ಅವರು ಡಿಫಾಲ್ಟ್ ಆಗಿದ್ದಾರೆ, ಸಾಲಕ್ಕೆ ಸಾಕಾಗಲ್ಲ. ಅದು ಅವರು ಫ್ರಾಡ್ ಅಂತ ಗೊತ್ತಾದ ಮೇಲೆ ಆ ಸಿವಿಲ್ ಕೋರ್ಟಲ್ಲಿ ಅದನ್ನು ಅವರು ಪ್ರೂವ್ ಮಾಡಬೇಕಾಗ್ತದೆ ಎಷ್ಟು ಸಾಲ ಇದೆ ಅಂತೇಳಿ. ಆದರೆ ಅದನ್ನು ಮಾಡೋಕ್ಕೆ ಹೋಗ್ತಿಲ್ಲ. IBCನಲ್ಲಿ ಅದು IBCಗೆ ಒಂದು ಸಲ ಹೋದ್ಮೇಲೆ ಅದೆಲ್ಲ ಕೂಡ ಅವರೇ ಇದು RPಗಳು, ಇನ್ನೊಬ್ಬರು ಬ್ಯಾಂಕು, ಅವರೇ ದರ್ಬಾರು, ಅವರೇ ಅವ್ರು ಏನು ಬೇಕಾ ಮಾಡಿ ಸತ್ಯನಾಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕಾನೂನಲ್ಲಿ. ಆದ್ದರಿಂದ ಅಂಥ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡಬೇಕು ಅಂತೇಳಿ ಇದು ಮಾಡ್ತೀನಿ. ಮತ್ತೊಂದು ತಮಗೆ ನಾನು